ಕರ್ತನಲ್ಲಿ ಪ್ರೀತಿಯನ್ನಿಟ್ಟಿರುವ ದೇವರ ಮಕ್ಕಳಿಗೆ ಪ್ರಭು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಜೀವ ಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ವಿಮೋಚನಾ ಕಾಂಡ 19:4 ದೇವರು ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಸೇರಿಸುವೆನು ಎಂದು ಬರೆದಿದೆ. ದೇವರು ಹದ್ದನ್ನು ಉದ್ದೇಶಿಸಿ ಮಾತನಾಡಿದರೆ ಹದ್ದಿಗೆ ಎಷ್ಟೋ ವಿಶೇಷ ಗುಣಗಳಿರಬೇಕಲ್ಲವೇ? ಬನ್ನಿರಿ, ನಾವಿಂದು ಹದ್ದಿನ ವಿಷಯವಾಗಿ ಧ್ಯಾನ ಮಾಡೋಣ. ಮೊದಲನೇದಾಗಿ, ಹದ್ದು ತನ್ನ ನೋಟ, ದೃಷ್ಟಿ, ವೀಕ್ಷಣೆಯು ಬಹಳ ಸೂಕ್ಷ್ಮವಾಗಿರ್ತದೆ. ಒಂಟಿಯಾಗಿ ಅತಿ ಎತ್ತರ ಪ್ರದೇಶಕ್ಕೆ ಎಗರಿ ಹಾರಬಲ್ಲದು. ಸುಮಾರು 3 ಮೈಲುಗಳ ದೂರದಿಂದಲೇ ತನ್ನ ಬೇಟೆಯನ್ನು ಕಂಡುಕೊಂಡು ಅಲ್ಲಿಂದ ರಭಸವಾಗಿ ಹಾರಿ ಬಂದು ಬೇಟೆಯನ್ನು ಹಿಡಿಯುವುದು. ತನ್ನ ಗುರಿ ಎಂದೂ ಮಾರುವುದಿಲ್ಲ. ಮಾನವನು ಒಂಟಿಯಾಗಿ ಏನನ್ನಾದರೂ ಸಾಧಿಸಿ ತನ್ನ ಗುರಿ ಮುಟ್ಟುತ್ತೇನೆ ಎಂಬ ಛಲ ಹದ್ದನ್ನು ನೋಡಿದಾಗ ಆತನಿಗೆ ಉಂಟಾಗಬೇಕಲ್ಲವೇ? ಆಕಾಶದಲ್ಲಿ ಹದ್ದಿನ ಹಾದಿಯನ್ನು ಗ್ರಹಿಸಲಾರೆ ಎಂದು ಜ್ಞಾನೋಕ್ತಿಗಳು 30:18 ಬರೆದಿದೆ. ಎರಡನೆಯದಾಗಿ, ಹದ್ದಿಗೆ ಯಾವುದೇ ಆರಾಮ ವಲಯ ಇರುವುದಿಲ್ಲ. ತನ್ನ ಗೂಡನ್ನು ಮುಳ್ಳಿನಿಂದಲೂ ಒಣಗಿದ ಕಡ್ಡಿಗಳಿಂದಲೂ ಕಟ್ಟಿಕೊಳ್ಳುವುದು. ತನ್ನ ಮರಿಗಳಿಗೆ ಚಿಕ್ಕಂದಿನಿಂದಲೇ ಕ್ರಮಶಿಕ್ಷಣದಲ್ಲಿ ಬೆಳೆಸುತ್ತದೆ. ತಾನು ಹೆಚ್ಚು ಹೊತ್ತು ಗೂಡಲ್ಲಿ ಸಮಯ ಕಳೆಯದೆ ಬೇಟೆಗಾಗಿ ಯಾವಾಗಲೂ ಆಕಾಶದಲ್ಲಿ ಹಾರಾಡುತ್ತಾ ಇರುತ್ತದೆ. ತಕ್ಕ ಸಮಯಕ್ಕೆ ತನ್ನ ಮರಿಗಳಿಗೆ ಆಹಾರ ಒದಗಿಸುತ್ತದೆ. ಅವು ಸ್ವಲ್ಪ ದೊಡ್ಡದಾದಾಗ ಗೂಡಿನಿಂದ ಹೊರಬರುತ್ತವೆ. ತಾಯಿ ಹದ್ದು ಮರಿಗಳಿಗೆ ಹಾರುವ ತರಬೇತಿಯನ್ನು ಕಠಿಣವಾಗಿ ಕಲಿಸುತ್ತದೆ. ಮೂರನೆಯದಾಗಿ, ಚಂಡಮಾರುತ, ಬಿರುಗಾಳಿ ಬೀಸುವಾಗ ಎಲ್ಲ ಹಕ್ಕಿಗಳು ಭಯದಿಂದ ತಮ್ಮ ಗೂಡನ್ನು ಸೇರಲು ಹಾರಿ ಹೋಗುತ್ತದೆ. ಆದರೆ ಹದ್ದು ಬಿರುಗಾಳಿಗೆ ವಿರುದ್ಧವಾಗಿ ಧೈರ್ಯವಾಗಿ ಹಾರುತ್ತಾ ಎತ್ತರಕ್ಕೆ ಎಗರಿ ಹೋಗುತ್ತದೆ. ನಮ್ಮ ಜೀವನದಲ್ಲಿ ಬರುವ ಬಿರುಗಾಳಿ, ಶ್ರಮೆ, ಶೋಧನೆಗಳಿಗೆ ನಾವು ಹದ್ದಿನಂತೆ ಧೈರ್ಯವಾಗಿ ಎದುರಿಸಲು ಕಲಿತುಕೊಳ್ಳಬೇಕು. ನಾಲ್ಕನೆಯದಾಗಿ, ಹದ್ದು ತನ್ನ ಮರಿಗಳನ್ನು ಹೊತ್ತುಕೊಳ್ಳಲು, ಕಾಪಾಡಲು ಬಲವಾದ ರೆಕ್ಕೆಗಳನ್ನು ಹೊಂದಿದೆ. ದೇವರು ತನ್ನನ್ನು ಹದ್ದಿಗೆ ಹೋಲಿಸಿಕೊಳ್ಳುತ್ತಾ, ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ದೇವರು ತನ್ನ ರೆಕ್ಕೆಗಳನ್ನು ಚಾಚಿ ತನ್ನ ಪ್ರಜೆಗಳನ್ನು ಆತುಕೊಳ್ಳುತ್ತಾನೆ ಎಂದು ಧರ್ಮೋಪದೇಶ ಕಾಂಡ 32:11 ನಾವು ಓದುತ್ತೇವೆ. ಐದನೆಯದಾಗಿ, ಹದ್ದು ಸುಮಾರು 70 ವರ್ಷಗಳು ಈ ಭೂಮಿಯಲ್ಲಿ ಜೀವಿಸುತ್ತದೆ. 40 ವರ್ಷಗಳು ಉತ್ಸಾಹದಿಂದ, ಆನಂದದಿಂದ, ಬಲದಿಂದ ವಿಜೃಂಭಿಸಿದ ಹದ್ದಿಗೆ ನಂತರದಲ್ಲಿ ವೃದ್ಧಾಪ್ಯವೂ ಬಲಹೀನತೆಯೂ ಆವರಿಸಿಕೊಳ್ಳುತ್ತದೆ. ತನ್ನ ಬೇಟೆಗೆ ಅದರ ಕೊಕ್ಕು ಸಹಕರಿಸುವುದಿಲ್ಲ. ಬಲಹೀನಗೊಂಡ ತನ್ನ ಕಾಲಿಗೆ ಉಗುರುಗಳು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. 6 ತಿಂಗಳುಗಳು ಹದ್ದು ಏಕಾಂತದಲ್ಲಿ ಒಂಟಿಯಾಗಿ ಸರಿಯಾದ ಆಹಾರವಿಲ್ಲದೆ ಭಯಂಕರವಾದ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ಅದಕ್ಕೆ ಇರುವುದು 2 ಮಾರ್ಗ. ಒಂದು, ತನ್ನ ಮುದಿತನದಲ್ಲಿ ಬಂದ ಬಲಹೀನತೆಯನ್ನು ತಾಳಲಾರದೆ ಸಾಯಬೇಕು. ಎರಡನೆಯದಾಗಿ, ಮತ್ತೆ ಹೊಸ ಬಲ, ಹೊಸ ಯೌವನಕ್ಕಾಗಿ ಎದುರು ನೋಡಬೇಕು. ಆದರೆ ಹದ್ದುಗಳು ಸಾಧಾರಣವಾಗಿ 2ನೇ ಮಾರ್ಗವನ್ನು ಆರಿಸಿಕೊಳ್ಳುತ್ತದೆ. ತನ್ನ ಕೊಕ್ಕನ್ನು ಮರದಿಂದ, ಬಂಡೆಯಿಂದ ಉಜ್ಜಿ ಮತ್ತಷ್ಟು ಬಲಹೀನಗೊಳಿಸುತ್ತದೆ. ತನ್ನ ರೆಕ್ಕೆಗಳಲ್ಲಿರುವ ಗರಿಗಳನ್ನು ಬಲಾತ್ಕಾರದಿಂದ ಕಿತ್ತು ಹಾಕುತ್ತದೆ. 6 ತಿಂಗಳ ನಂತರ ಹೊಸ ಗರಿಗಳಿಂದ, ಬಲವಾದ ಕೊಕ್ಕಿನಿಂದ ನೂತನವಾಗಿ ರೂಪಿಸಲ್ಪಡುತ್ತದೆ. ಮತ್ತೆ 30 ವರ್ಷಗಳವರೆಗೂ ಬದುಕಿ ಸಾಯುತ್ತದೆ. ಮನುಷ್ಯರಿಗೆ ಬರುವ ವೇದನೆ, ವೃದ್ಧಾಪ್ಯ, ಬಲಹೀನತೆಯಲ್ಲಿ ಎಷ್ಟೋ ಜನರು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ದೇವರು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಯೆಶಾಯ 40:31 ದೇವರನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂದು. ಬನ್ನಿ ಪ್ರಿಯರೇ, ಹದ್ದಿನ ಗುಣಗಳನ್ನು ಕಲಿತುಕೊಳ್ಳೋಣ. ತನ್ನ ಬಲದಿಂದ ಬಲಿಷ್ಠ ಪ್ರಾಣಿಗಳನ್ನು ಹಿಡಿದುಕೊಂಡು ಬೇಟೆಯಾಡುವುದು, ಒಂಟಿಯಾಗಿ ಚಂಡಮಾರುತವನ್ನು ಛೇದಿಸುವುದು, ಅನುಕೂಲ ಜೀವನ ಶೈಲಿಯನ್ನು ತೊರೆದು ಎತ್ತರ ಪ್ರದೇಶಗಳಲ್ಲಿ ಜೀವಿಸುವುದು,
ಹದ್ದಿನ ಜೀವಿತವನ್ನು ಅರ್ಥ ಮಾಡಿಕೊಳ್ಳಲು ದೇವರು ನಮಗೆ ಸಹಾಯ ಮಾಡಲಿ. ನಾವು ನಂಬಿರುವ ರಕ್ಷಕನಾದ ಯೇಸು ಪ್ರಭು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.